ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ 15 ನಿಮಿಷದಲ್ಲಿ ಹೇಗೆ ಗೀ ರೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ನಾವು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೇವೆ. ಅದಕ್ಕೆ 2 ಸ್ಟಾರ್ ಹೂವು ಮತ್ತು ಸ್ವಲ್ಪ ಚಕ್ಕೆ, 2 ಏಲಕ್ಕಿ ಮತ್ತು ಇದಕ್ಕೆ ಒಂದು 6 ಲವಂಗ ಹಾಕ್ಕೊಳ್ಬೇಕು. ಲವಂಗ ಒಂದು 6, ನಂತರ ಒಂದು ಪಲಾವ್ ಎಲೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡಿ. ನಿಮಗೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬೇಕಿದ್ರೆ ಈಗಲೇ ಆ್ಯಡ್ ಮಾಡ್ಕೊಳ್ಬೋದು. ನಾವು ನಂತರ ಇದಕ್ಕೆ ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೇವೆ. ಇದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಅಂದರೆ ಸ್ವಲ್ಪ ಗೋಲ್ಡ್ ಬಂದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಉಪ್ಪನ್ನು ಹಾಕುವ. ಉಪ್ಪೇನೆಂದರೆ ನೀವು ಅಕ್ಕಿ ಹಾಕ್ತಿರಲ್ಲ, ಅಕ್ಕಿಗೆಲ್ಲ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾಲಿ ಈರುಳ್ಳಿಗೆ ಆಗುವಷ್ಟು ಉಪ್ಪು ಹಾಕಬೇಡಿ. ಈಗ ಅಕ್ಕಿ ಹಾಕ್ತೇವಲ್ಲ, ಅದಕ್ಕೆಲ್ಲ ಸರಿಯಾಗಿ ಉಪ್ಪು ಹಿಡಿಬೇಕಂದ್ರೆ ನಾವು ಅದಕ್ಕೆಲ್ಲ ಸೇರಿಸಿ ಉಪ್ಪು ಹಾಕಬೇಕು. ನಂತರ ಇದಕ್ಕೆ ನಾವು 1 ಲೋಟ ಅಕ್ಕಿ ತೊಗೊಂಡಿದ್ದು ಅಕ್ಕಿ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೀರು ಹಾಕೋದಾದರೆ ನಾವು ಕೈ ಅಳತೆ ಪ್ರಕಾರ ನೀರು ಹಾಕಿದ್ದು. ನಿಮಗೆ ನೀರು ಹಾಕಲಿಕ್ಕೆ ಗೊತ್ತಾಗೋದಿಲ್ಲ ಅಂದರೆ ನೀವು ಬಾಸ್ಮತಿ ರೈಸ್ ಪ್ಯಾಕೆಟಲ್ಲಿ ಎಷ್ಟಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಬರ್ಕೊಂಡಿರುತ್ತೆ. ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಬೇಕಂತ ಅದನ್ನು ನೋಡಿ ನೀವು ನೀರು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಬಿಸಿ ನೀರು ಯೂಸ್ ಮಾಡಿದ್ದು, ನೀವು ಕೂಡ ಬಿಸಿ ನೀರು ಯೂಸ್ ಮಾಡಿ, ತಣ್ಣಗಿನ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈಗಲೇ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಸರಿ ಉಂಟಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸುವ. ನೋಡಿ, ಇದೀಗ 2 ವಿಸಿಲ್ ಹೋಗಿದೆ. ಸ್ವಲ್ಪ ವಿಸಿಲ್ ಇತ್ತು, ಅದನ್ನು ನಾವು ತೆಗಿತಿದ್ದಾರೆ. ಗಾಳಿ ಎಲ್ಲ ಹೋದ ಮೇಲೆ ಇದನ್ನು ತೆಗೆದು ನೋಡುವ ಹೇಗೆ ಆಗಿದೆ ಅಂತ. ನೋಡಿ, ಇದು ಈ ಥರ ಉಂಟು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಎಲ್ಲ ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನಿಮಗೆ ಇದೇ ಥರ ನೋಟಿಫಿಕೇಷನ್ ಬೇಕಂದರೆ ನಾವು ಮಾಡೋ ಅಡುಗೆದು ಪ್ಲೀಸ್ ಬೆಲ್ ಐಕನ್ನ